ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ಹಿಪ್ನೋಸಿಸ್ ಅಥವಾ ಸಂಮೋಹನ ಶಾಸ್ತ್ರದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನೀಡಲಿದ್ದೇನೆ. ಈ ಸಂಮೋಹನ ಶಾಸ್ತ್ರದ ತವರೂರು ಭಾರತ. ಸಂಮೋಹನ ಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರೆ ಲಾರ್ಡ್ ಕೃಷ್ಣ ಅಂತ ಹೇಳಬಹುದು. ಲಾರ್ಡ್ ಕೃಷ್ಣ ಓರ್ವ ಅದ್ಭುತ ಹಿಪ್ನೋಥೆರಪಿಸ್ಟ್, ಸೈಕೋಥೆರಪಿಸ್ಟ್ ಮತ್ತು ಅದ್ಭುತ ಕೌನ್ಸಲರ್ ಆಗಿದ್ರು. ಭೀಷ್ಮ ಪಿತಾಮಹ, ದುರ್ವಾಸ, ನಾರದ ಮುನಿಗಳಿಗೂ ಈ ಶಾಸ್ತ್ರ ತಿಳಿದಿತ್ತು. ಅಮೆರಿಕಾದ ಸೈಕೋಥೆರಪಿಸ್ಟ್ಗಳಿಗೆ ಆದರ್ಶ ವ್ಯಕ್ತಿ ಸಿಗ್ಮಂಡ್ ಫ್ರಾಯ್ಡ್. ಆದರೆ ಶ್ರೀಕೃಷ್ಣನೇ ಎಲ್ಲರಿಗೂ ಪ್ರಮುಖ ಸಂಮೋಹನ ಶಾಸ್ತ್ರಜ್ಞ ಎಂದು ಅಮೆರಿಕನ್ನರು ಒಪ್ಪಿಕೊಳ್ಳುತ್ತಾರೆ. ಗೀತೋಪದೇಶದ ಸಂದರ್ಭದಲ್ಲಿ ಕೂಡ ಶ್ರೀಕೃಷ್ಣನು ಅರ್ಜುನನನ್ನು ಸಂಮೋಹನಕ್ಕೊಳಪಡಿಸಿದ್ದ. ವಿರಾಟ ಪರ್ವದಲ್ಲಿ ಅರ್ಜುನನು ಬೃಹನ್ನಳೆಯಾಗಿದ್ದಾಗ ಕೌರವ ಸೇನೆ ವಿರಾಟನ ರಾಜ್ಯವನ್ನು ಸುತ್ತುವರೆದಾಗ ಉತ್ತರ ಕುಮಾರನನ್ನು ತನ್ನ ಸಾರಥಿಯನ್ನಾಗಿ ಮಾಡಿ ಕೌರವ ರಾಜರೆಲ್ಲರನ್ನು ಸಂಮೋಹನ ಶಾಸ್ತ್ರದ ಮೂಲಕ ಸಂಮೋಹನಕ್ಕೊಳಪಡಿಸಿದ್ದ. ಇದನ್ನು ಮಾಸ್ ಹಿಪ್ನೋಸಿಸ್ ಎಂದು ಕರೆಯುತ್ತಾರೆ. ನಾರದ ಮಹಾಮುನಿಗಳು ಹಿರಣ್ಯಕಶಿಪುವಿನ ಮಡದಿ ಕಯಾದುವಿನ ಹೊಟ್ಟೆಯಲ್ಲಿರುವ ಮಗುವನ್ನೇ ಸಂಮೋಹನ ಶಾಸ್ತ್ರಕ್ಕೆ ಒಳಪಡಿಸಿ ಮಗು ಮಹಾ ವಿಷ್ಣು ಭಕ್ತನಾಗುವಂತೆ ಮಾಡಿದ್ದ. ಇದನ್ನೇ ವೂಮ್ ಎಜುಕೇಶನ್, ಫೀಟಲ್ ಎಜುಕೇಶನ್ ಅಥವಾ ಭ್ರೂಣ ಶಿಕ್ಷಣ ಎಂದು ಕರೆಯುತ್ತಾರೆ. ಶ್ರೀಕೃಷ್ಣನು ಸುಭದ್ರೆಯ ಹೊಟ್ಟೆಯಲ್ಲಿದ್ದಂತಹ ಅಭಿಮನ್ಯುವಿಗೆ ಇದೇ ರೀತಿ ಚಕ್ರವ್ಯೂಹದ ಬಗ್ಗೆ ಮಾಹಿತಿ ನೀಡಿದ್ದ. ಈ ವಿದ್ಯೆ ಶಿವಾಜಿಯ ಗುರುವಾದಂತಹ ಸಮರ್ಥ ರಾಮದಾಸರಿಗೂ ತಿಳಿದಿತ್ತು. ಈ ಒಂದು ವಿದ್ಯೆಯನ್ನು ಪ್ರಯೋಗಿಸಿ ರಾಮದಾಸರು ಶಿವಾಜಿಗೆ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬೋಧಿಸಿದ್ದರು ಎಂದು ಹೇಳಲಾಗಿದೆ. ಇದಕ್ಕೂ ಪೂರ್ವದಲ್ಲಿ ಈ ವಿದ್ಯೆ ಭಾರತದ ಮಹಾನ್ ವೈದ್ಯರಾಗಿದ್ದಂತಹ ಚರಕ ಹಾಗೂ ಸುಶ್ರುತರಿಗೆ ತಿಳಿದಿತ್ತು. ಆವಾಗಲೇ ನಮ್ಮ ದೇಶದಲ್ಲಿ ಕಾಸ್ಮೆಟಿಕ್ ಸರ್ಜರಿ ಅಂದರೆ ಸ್ವರೂಪ ಚಿಕಿತ್ಸೆ ನೆಲೆಯಲ್ಲಿತ್ತು. ಆ ಸಮಯದಲ್ಲಿ ಹಿಪ್ನೋಸಿಸ್ ಮತ್ತು ವೈನ್ ಅನ್ನು ನೋವು ನಿವಾರಕವಾಗಿ ಬಳಸಿಕೊಳ್ಳಲಾಗುತ್ತಿತ್ತು. ಇದರ ಉಲ್ಲೇಖ ಚರಕ ಸಂಹಿತೆಯಲ್ಲಿದೆ. 18ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಈ ವಿದ್ಯೆಯನ್ನು ಮೆಸ್ಮರಿಸಂ ಎಂದು ಕರೆಯುತ್ತಿದ್ದರು. ವಿಯೆನ್ನಾ ದೇಶದಲ್ಲಿ ಒಬ್ಬ ನಾಟ್ಯವೈದ್ಯನಿದ್ದ. ಅವನ ಹೆಸರು ಆಂಟಮ್ ಮೆಸ್ಮರ್. ಆತ ಈ ನಾಟ್ಯವೈದ್ಯದ ಜೊತೆ ಹಿಪ್ನೋಸಿಸ್ ಅನ್ನು ರೋಗ ನಿವಾರಣೆಗೆ ಬಳಸುತ್ತಿದ್ದ. ಈ ವಿದ್ಯೆಯನ್ನು ಉಪಯೋಗಿಸಿ ಅವನು ಫ್ರಾನ್ಸ್ನ ರಾಜ ಪರಿವಾರದವರೆಲ್ಲರ ಅನಾರೋಗ್ಯವನ್ನು ಗುಣಪಡಿಸಿದ್ದ. ಅಲ್ಲಿಂದ ಇದು ಆಧುನಿಕ ರೂಪ ಪಡೆದುಕೊಳ್ಳುತ್ತಾ ಬಂತು. ಆತನ ಶಿಷ್ಯನಾದ ಆಲ್ಮಂಡ್ ಡಿ ಫೈಜ್ಗರ್ ಎಂಬಾತ ಈ ವಿದ್ಯೆಯನ್ನು ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡುತ್ತಾ ಬಂದ. ಆತ ಬಣ್ಣಗಳು, ಬೆಳಕುಗಳು, ರಸವಿದ್ಯೆ ಹಾಗೂ ಫೇತ್ ಹೀಲಿಂಗ್ನ ಮುಖಾಂತರ ರೋಗಗಳನ್ನು ಗುಣಪಡಿಸುತ್ತಾ ಬಂದ. ಇಂಗ್ಲೆಂಡ್ನ ಮಾಂಚೆಸ್ಟರ್ನಲ್ಲಿ ಇನ್ನೋರ್ವ ವೈದ್ಯನಿದ್ದ. ಆತನ ಹೆಸರು ಜೇಮ್ಸ್ ಬ್ರೈಡ್ ಅಂತ. ಈತನನ್ನು ಆಧುನಿಕ ಸಂಮೋಹನ ಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಈತ ಇದ್ದದ್ದು 18ನೇ ಶತಮಾನದಲ್ಲಿ. ಈತ ಈ ಮೆಸ್ಮರಿಸಂ ಎಂಬ ವಿದ್ಯೆಗೆ ಹಿಪ್ನೋಸಿಸ್ ಎಂಬ ಹೊಸ ಹೆಸರು ಕೊಟ್ಟ. ಹಿಪ್ನೋಸ್ ಎಂಬುದು ಗ್ರೀಕ್ನ ಒಂದು ನಿದ್ರೆಗೆ ಸಂಬಂಧಿಸಿದ ದೇವತೆಯ ಹೆಸರು. ಸಂಮೋಹನ ಸ್ಥಿತಿಯಲ್ಲಿ ಇರುವವರು ಒಂದು ರೀತಿಯ ಮಂಬರಿನ ಸ್ಥಿತಿಯಲ್ಲಿ ಇರುವುದರಿಂದ ಈ ವಿದ್ಯೆಗೆ ಹಿಪ್ನೋಸಿಸ್ ಎಂದು ಹೆಸರು ಬಂತು. ಇದೊಂದು ಪುರಾತನವಾದ ವಿದ್ಯೆಯಾಗಿದೆ. ಜಾನ್ ಸ್ಟೇಡ್ ಎಂಬ ಬ್ರಿಟಿಷ್ ವೈದ್ಯ ವಿಜ್ಞಾನಿ 19ನೇ ಶತಮಾನದಲ್ಲಿ ಸಂಮೋಹನ ಶಾಸ್ತ್ರವನ್ನು ಬಳಸಿ ಸುಶ್ರುತ ಹೇಗೆ ಸರ್ಜರಿ ಮಾಡುತ್ತಿದ್ದರು ಅದರಿಂದ ಪ್ರೇರಣೆಗೊಂಡು ನಮ್ಮ ದೇಶಕ್ಕೆ ಬಂದು ಅದರ ಅಧ್ಯಯನವನ್ನು ಮಾಡಿ ಇಲ್ಲಿ ಸುಮಾರು 300ರಷ್ಟು ಅರಿವಳಿಕೆ ರಹಿತ ಲಿಮ್ಸ್ ಸರ್ಜರಿ ಮಾಡಿದ್ದಾರೆ ಎಂದು ಡಾಕ್ಯುಮೆಂಟ್ ಹೇಳುತ್ತದೆ. ಈವಾಗಲೂ ಅಮೆರಿಕ, UK, ಸ್ಪೇನ್ ಮುಂತಾದ ರಾಷ್ಟ್ರಗಳಲ್ಲಿ ಲಕ್ಷಾಂತರ ಸರ್ಜರಿಗಳು ಈ ಸಂಮೋಹನ ಚಿಕಿತ್ಸೆಯ ಆಧಾರದ ಮೇಲೆ ನಡೆಯುತ್ತದೆ. ಹಿಪ್ನೋಸಿಸ್ ಅಥವಾ ಸಂಮೋಹಿನಿ ಎಂದರೆ ಏನು? ಹಿಪ್ನೋಸಿಸ್ ಈಸ್ ಎ ಎಫೆಕ್ಟಿವ್ ಸೈಂಟಿಫಿಕ್ ಟೂಲ್ ಟು ರೀಪ್ರೋಗ್ರಾಮ್ ದಿ ಪ್ರೋಗ್ರಾಮ್ಡ್ ಮೈಂಡ್. ಸಂಮೋಹಿನಿ ಅಂದರೆ ನಮ್ಮ ಮನಸ್ಸನ್ನು ಪುನಶ್ಚೇತನಗೊಳಿಸಬಲ್ಲ ಒಂದು ವೈಜ್ಞಾನಿಕ ಸಾಧನ. ಸಂಮೋಹನ ಶಾಸ್ತ್ರವನ್ನು ನಿಮಗೆ ನೀವೇ ಬಳಸಿಕೊಳ್ಳಲು ನೀವು ಅರಿತಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಅದ್ಭುತವನ್ನೇ ಮಾಡಬಲ್ಲಿರಿ. ಸಂಮೋಹನ ಶಾಸ್ತ್ರವು ನಿಮಗೆ ತಿಳಿದಿದ್ದಲ್ಲಿ ಯಾವುದೇ ವಿಷಯವು ನಿಮಗೆ ಅಸಂಭವವಾಗದು. ಸಂಮೋಹನ ಶಾಸ್ತ್ರದಲ್ಲಿರುವ ಲಾಭಗಳು ಲೆಕ್ಕವಿಲ್ಲದಷ್ಟಿವೆ. ಅಮೆರಿಕದಲ್ಲಿ ಸಂಮೋಹನ ಶಾಸ್ತ್ರವನ್ನು ಒಂದು ಅಧಿಕೃತ ವಿಜ್ಞಾನ ಎಂಬುದಾಗಿ 60ರ ದಶಕದಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಂಗೀಕರಿಸಿದ್ದಾರೆ. UKಯಲ್ಲಿ 50ರ ದಶಕದಲ್ಲಿ ಈ ವಿಜ್ಞಾನಕ್ಕೆ ಮಾನ್ಯತೆ ದೊರಕಿದೆ. ನಮ್ಮ ದೇಶದಲ್ಲಿ 2003ರಲ್ಲಿ ಹಿಪ್ನೋಥೆರಪಿ ಈಸ್ ಎ ಲೀಗಲ್ ಥೆರಪಿ ಕ್ಯಾನ್ ಬಿ ಪ್ರಾಕ್ಟಿಸ್ಡ್ ಬೈ ಮೆಡಿಕಲ್ ಡಾಕ್ಟರ್ಸ್, ಸೈಕಿಯಾಟ್ರಿಕ್ಸ್ ಅಂಡ್ ಯೋಗಾ ಥೆರಪಿಸ್ಟ್ ಎಂದು ಪಾರ್ಲಿಮೆಂಟ್ ಅಂಗೀಕರಿಸಿದೆ. ಹಿಪ್ನೋಸಿಸ್ ನಲ್ಲಿ 3 ವಿಭಾಗಗಳಿವೆ: ಹೆಟಿರೋ ಹಿಪ್ನೋಸಿಸ್, ಆಟೋ ಹಿಪ್ನೋಸಿಸ್ ಮತ್ತು ಸ್ಟೇಜ್ ಹಿಪ್ನೋಸಿಸ್. ಸಂಮೋಹನದ ಅವಸ್ಥೆಗಳು ಯಾವುದೆಂದರೆ ಲಘು ಸಂಮೋಹನ, ಮಧ್ಯಮ ಸಂಮೋಹನ ಹಾಗೂ ಆಳ ಸಂಮೋಹನ. ಗೆಳೆಯರೇ, ನಮ್ಮೊಳಗೆ ಒಂದು ಜೈವಿಕ ಗಡಿಯಾರವಿದೆ. ಅದನ್ನು ನಾವೇ ಹಾಳು ಮಾಡಿಕೊಂಡಿದ್ದೇವೆ. ಆ ಸಮಯದಲ್ಲಿ ನಿದ್ದೆ, ಊಟ ಇನ್ನಿತರ ಕಾರ್ಯಗಳಿಂದ ಆ ಜೈವಿಕ ಗಡಿಯಾರ ಹಾಳಾಗುತ್ತದೆ.
ದಿನ ಒಂದೇ ಸಮಯದಲ್ಲಿ ಊಟ, ನಿದ್ದೆ ಹಾಗೂ ಇನ್ನಿತರ ಕಾರ್ಯಗಳನ್ನು ಮಾಡಿದಲ್ಲಿ ಅದು ಸುಸ್ಥಿತಿಯಲ್ಲಿರುತ್ತದೆ. ನಮ್ಮ ಜೈವಿಕ ಗಡಿಯಾರವನ್ನು ರೀಪ್ರೋಗ್ರಾಮ್ ಮಾಡಬೇಕಾದಲ್ಲಿ ನಾವು ಮಲಗುವ ಸಮಯದಲ್ಲಿ ನಮ್ಮ ಸುಪ್ತ ಮನಸ್ಸನ್ನು ಪ್ರೋಗ್ರಾಮ್ ಮಾಡಿಟ್ಟುಕೊಳ್ಳಬೇಕು. ನಾವು ಮಲಗುವಾಗ ಏಳುವ ಸಮಯವನ್ನು ಸುಪ್ತ ಮನಸ್ಸಿನಲ್ಲಿ ನಮೂದಿಸಬೇಕು. ಸುಪ್ತ ಮನಸ್ಸು ನಮ್ಮನ್ನು ಅದೇ ಸಮಯಕ್ಕೆ, ಅಂದರೆ ಅದೇ ಗಂಟೆ, ಅದೇ ನಿಮಿಷ, ಅದೇ ಸೆಕೆಂಡ್ಗೆ ನಮ್ಮನ್ನು ಎಬ್ಬಿಸುವವರೆಗೆ ನಮ್ಮ ಸುಪ್ತ ಮನಸ್ಸನ್ನು ಪ್ರೋಗ್ರಾಮ್ ಮಾಡುತ್ತಲೇ ಇರಬೇಕು. ಆಗ ನಮ್ಮ ಜೈವಿಕ ಗಡಿಯಾರ ಸುಸ್ಥಿತಿಗೆ ಬರುವುದಲ್ಲದೆ ಇತರ ಎಲ್ಲಾ ಕಾರ್ಯಗಳನ್ನು ಮಾಡಿಸಿಕೊಳ್ಳಬಹುದು. ಸಂಮೋಹನದ ಮೂಲಕ ನಾವು ಸಮಾಧಿ ಸ್ಥಿತಿಯನ್ನು ತಲುಪಬಹುದು. ನಮ್ಮ ದೇಹವನ್ನು ನಾವು ಹೈಬರ್ಮೇಟ್ ಸ್ಥಿತಿಗೆ ತೆಗೆದುಕೊಂಡು ಹೋಗಬಹುದು. ಹಿಮಾಲಯದಲ್ಲಿ ಸಾಧುಗಳು ತಮ್ಮ ಮೇಲೆ ತಾವೇ ಸಂಮೋಹನ ಸ್ಥಿತಿಯನ್ನು ಪ್ರಯೋಗಿಸಿ ಎಂತಹ ಚಳಿಯನ್ನು ತಡೆಯಬಲ್ಲರು. 6 ತಿಂಗಳು ಧ್ಯಾನಸ್ಥ ಸ್ಥಿತಿಯಲ್ಲಿ ಅನ್ನಾಹಾರಗಳಿಲ್ಲದೆ ಇರಬಲ್ಲರು. ಅನೇಕ ಪ್ರಾಣಿಗಳು, ಉದಾಹರಣೆಗೆ ಹಿಮಕರಡಿಗಳು, ಇಂತಹ ಸಮಾಧಿ ಸ್ಥಿತಿಯನ್ನು ಸಾಧಿಸಬಲ್ಲವು. ಇವು ಅವುಗಳಿಗೆ ಭಗವಂತನು ನೀಡಿದ ವರದಾನವಾಗಿದೆ. ಸ್ವಸಂಮೋಹಿನಿಯಿಂದ ಅನೇಕ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್, ಅಂದರೆ ಮನೋದೈಹಿಕ ವ್ಯಾಧಿಗಳನ್ನು ನಿವಾರಣೆ ಮಾಡಬಹುದು. ಇದೀಗ ಸೆಲ್ಫ್ ಹಿಪ್ನೋಸಿಸ್ ಅಥವಾ ಸ್ವಸಂಮೋಹನದ ಪೂರ್ವಭಾವಿ ಸಿದ್ಧತೆಯ ಬಗ್ಗೆ ತಿಳಿಯೋಣ. ಬೆಳಿಗ್ಗೆ ಎದ್ದ ತಕ್ಷಣ ಸಂಮೋಹನಕ್ಕೆ ಸೂಕ್ತವಾದ ಸಮಯವಲ್ಲ. ಅದಕ್ಕೆ ಸೂಕ್ತ ಸಮಯ ಮಧ್ಯಾಹ್ನದ ಊಟಕ್ಕಿಂತ ಮೊದಲು ಸುಮಾರು 12 ರಿಂದ 1 ಗಂಟೆಯ ಸಮಯ ಸಂಮೋಹನಕ್ಕೆ ಸೂಕ್ತವಾದ ಸಮಯ. ಸಂಮೋಹನಾವಸ್ಥೆ ಅಥವಾ ಸಮಾಧಿ ಸ್ಥಿತಿ ಅಂದರೆ ಅತ್ತ ನಿದ್ದೆಯೂ ಅಲ್ಲದ ಇತ್ತ ಎಚ್ಚರವೂ ಅಲ್ಲದ ಕೃತಕ ನಿದ್ರಾವಸ್ಥೆಯ ಸ್ಥಿತಿ. ರಾತ್ರಿಯ ಸಮಯವಾದರೆ ಸಂಮೋಹನಾವಸ್ಥೆಗೆ ಊಟಕ್ಕಿಂತ ಮೊದಲು ಸೂಕ್ತವಾದ ಸಮಯವಾಗಿದೆ. ಹೊಟ್ಟೆ ತುಂಬಿರಲೂ ಬಾರದು ಅಥವಾ ಹಸಿದಿರಲೂ ಬಾರದು. ಸಂಮೋಹನ ಸ್ಥಿತಿ ಅಂದರೆ ಆಲ್ಟರ್ ಸ್ಟೇಟ್ ಆಫ್ ಮೈಂಡ್ ಅಥವಾ ಆರ್ಟಿಫಿಷಿಯಲ್ ಸೋಮ್ನಿಯಾಂಬುಲಿಸಮ್ ಸ್ಟೇಟ್, ಅಂದರೆ ಕೃತಕ ನಿದ್ರಾವಸ್ಥೆ. ನಾವು ಸಂಮೋಹನಕ್ಕೆ ಒಳಗಾಗುವ ಸ್ಥಳ ಕೂಡ ಬಹಳ ಮುಖ್ಯವಾದ ಅಂಶವಾಗಿದೆ ಗೆಳೆಯರೆ. ಇಟ್ ಶುಡ್ ಬಿ ವೆರಿ ಸೆಕ್ಯೂರ್ಡ್ ಪ್ಲೇಸ್. ಅದು ಶುದ್ಧವಾದ ಹಾಗೂ ಯಾವುದೇ ಕಿರಿಕಿರಿಗಳಿಲ್ಲದ ಸ್ಥಳವಾಗಿರಬೇಕು. ಅಶುದ್ಧವಾದ ಹಾಗೂ ಜಾಸ್ತಿ ಟೈಟ್ ಆದ ಬಟ್ಟೆ ಧರಿಸಬಾರದು. ಸಂಮೋಹನದ ಸಮಯದಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಇಮ್ಯಾಜಿನೇಷನ್ ಕೂಡ ನಮ್ಮ ನಿರ್ನಾಳ ಗ್ರಂಥಿಗಳಿಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತದೆ, ಸ್ಪೆಷಲಿ ಎಂಡೋಕ್ರೈನ್ ಸಿಸ್ಟಮ್ಗಳಿಗೆ. ಉದಾಹರಣೆಗೆ, ನೀವು ಕಣ್ಣು ಮುಚ್ಚಿಕೊಂಡು ನೀವು ಅಡುಗೆ ಮನೆಗೆ ಹೋಗಿ ಜಾರ್ನಿಂದ ಒಂದು ತುಂಡು ಉಪ್ಪಿನಕಾಯಿಯನ್ನು ಬಾಯಿಗೆ ಹಾಕಿದಂತಹ ಪರಿಸ್ಥಿತಿಯನ್ನು ಊಹಿಸಿದಾಗ ನಿಮಗೆ ಅರಿವಿಲ್ಲದಂತೆಯೇ ನಿಮ್ಮ ಬಾಯಲ್ಲಿ ಜೊಲ್ಲು ರಸದ ಉತ್ಪತ್ತಿಯಾಗುತ್ತದೆ. ಕೇವಲ ನಮ್ಮ ಕಲ್ಪನೆಯಿಂದಲೇ ಬ್ರೈನ್ನಲ್ಲಿ ಕೆಮಿಕಲ್ ರಿಯಾಕ್ಷನ್ ಉಂಟಾಗುತ್ತದೆ. ನಾವು ಮಾಡುವಂತಹ ಕಲ್ಪನೆ ನಮಗೆ ವ್ಯಾಧಿಯನ್ನು ತರಿಸಬಲ್ಲದು ಅಥವಾ ನಿವಾರಿಸಬಲ್ಲದು. ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವು 2 ಬಾರಿ ಸೃಷ್ಟಿಸಲ್ಪಡುತ್ತದೆ ಗೆಳೆಯರೆ. ಒಮ್ಮೆ ನಮ್ಮ ಮನಸ್ಸಿನ ಆಳದಲ್ಲಿ ಹಾಗೂ ಇನ್ನೊಮ್ಮೆ ನಿಜವಾದ ಪ್ರಪಂಚದಲ್ಲಿ. ಹಾಗಾಗಿ ನಾವೇ ನಮ್ಮ ಸ್ವರ್ಗ ಮತ್ತು ನರಕದ ಸೃಷ್ಟಿಕರ್ತರು. ಹಾಗಾಗಿ ನಾವೇ ಸ್ವಸಂಮೋಹನವನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಬಂದಲ್ಲಿ 21 ದಿನಗಳಲ್ಲಿ ಮಿನಿಮಮ್ 33% ಶೋರ್ಡ್ ರಿಸಲ್ಟ್ ಅನ್ನು ಪಡೆಯಬಹುದು. 3 ತಿಂಗಳುಗಳು ಸತತವಾಗಿ ಸಂಮೋಹಿನಿಯನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಬಂದಲ್ಲಿ 66% ರಿಸಲ್ಟ್ ಅನ್ನು ನಾವು ಪಡೆಯಬಹುದು ಗೆಳೆಯರೆ. 6 ತಿಂಗಳುಗಳ ಪ್ರಾಕ್ಟೀಸ್ ನಿಂದ ಸಂಪೂರ್ಣವಾಗಿ, ಅಂದರೆ 100% ಕ್ರಾನಿಕ್ ಡಿಸೀಸ್ ನಿಂದ ಮುಕ್ತಿಯನ್ನು ಪಡೆಯಬಹುದು. ಸಂಮೋಹಿನಿ ಫಲ ಕೊಡುವುದು ಸಂಮೋಹನಾವಸ್ಥೆಯಲ್ಲಿ ನಾವು ಮಾಡುವಂತಹ ಇಮ್ಯಾಜಿನೇಷನ್, ಅಂದರೆ ಭಾವನೆ, ಇಂಟೆನ್ಸ್ಡ್ ಫೀಲಿಂಗ್ ಗಳ ಆಧಾರದಲ್ಲಿ. ಇದೇ ಎಲ್ಲ ಸೃಷ್ಟಿಗಳ ಮೂಲ. ಇದನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಜೀವನದಲ್ಲಿ ಏನನ್ನು ಪಡೆಯಬಹುದು. ಸಂಮೋಹನಕ್ಕೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಬಾಯ್ ಬಾಯ್.